ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ಎಲ್ಲರದು ಆಪ್ಷನ್ ಎಂಟ್ರಿ ಮುಗಿದಿದೆ. ಓಕೆ, ಐ ಥಿಂಕ್ ಎಲ್ಲ ಕ್ಲೋಸ್ ಆಗಿದೆ ಅನ್ಕೊತೀನಿ. ಬಟ್ ಸೆವರಲ್ ಕಮೆಂಟ್ಸ್ ಬರ್ತಾ ಇದೆ, ಸರ್ ಇನ್ನೂ ಓಪನ್ ಇದೆ ಅದು ಇದು ಅಂತ ಬರ್ತಾ ಇತ್ತು, ಗೊತ್ತಿಲ್ಲ, ಐ ಡೋಂಟ್ ನೋ, ನಾನು ಚೆಕ್ ಮಾಡಿಲ್ಲ. ಸೊ ಇವಾಗ ನೆಕ್ಸ್ಟ್ ನೀವು ಕೇಳೋ ಪ್ರಶ್ನೆ, ಸರ್ ಇವಾಗ ಆಪ್ಷನ್ ಎಂಟ್ರಿ ಎಲ್ಲ ಮುಗಿದಿದೆ, ಇವಾಗ ನೆಕ್ಸ್ಟ್ ರಿಸಲ್ಟ್ಸ್ ಇವತ್ತು ಬರುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ನನ್ನ ವ್ಯೂ ಪ್ರಕಾರ ಹೇಳೋದಾದರೆ ಅರೌಂಡ್ ಇವಾಗ ಆಪ್ಷನ್ ಎಂಟ್ರಿ ಎಕ್ಸಾಕ್ಟ್ಲಿ ಮುಗಿದಿದ್ರೆ ಒಂದು 11 o'clock 12 o'clock ಅಷ್ಟೇ ರಿಸಲ್ಟ್ ಕೊಡಬೇಕು. ಇನ್ ಕೇಸ್ ಇನ್ನೇನಾರ ಫರ್ದರ್ ಎಕ್ಸ್ಟೆನ್ಷನ್ ಇದ್ದರೆ ಲಾಗಿನ್ ಮಾಡಿ ಚೆಕ್ ಮಾಡಿ, ಅಲ್ಲಿ ಇಂಡಿಕೇಟ್ ಆಗಿರುತ್ತೆ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅಂತ. ಅಲ್ಲಿ ಎಕ್ಸ್ಟೆನ್ಷನ್ ಇಲ್ಲ ಅಂತಂದರೆ ಮುಗಿದಿದೆ ಅಂತ. ಓಕೆ, ಸೊ ಎಲ್ಲರೂ ಮಾಕ್ ಅಲಾಟ್ಮೆಂಟ್ PDF ನೋಡಿಕೊಂಡು ಚೇಂಜಸ್ ಮಾಡಿರ್ತೀರಾ. ಓಕೆ, ಎಲ್ಲರೂ ರಿಸಲ್ಟ್ಸ್ಗೆ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ಯಾಕಂದರೆ ರಿಸಲ್ಟ್ಸ್ ಆಲ್ರೆಡಿ ಬರಬೇಕಾಗಿತ್ತು. ಇಷ್ಟೊತ್ತಿಗೆ ನೀವು ನಿನ್ನೆಯಿಂದಲೇ ಆಪ್ಷನ್ ಎಂಟ್ರಿ ಮೀನ್ಸ್ ಚಾಯ್ಸಸ್ ಕೊಡಬೇಕಾಗಿತ್ತು. ಬಟ್ ಆದರೂ 2 ದಿವಸ 1 ದಿವಸ ಎಕ್ಸ್ಟೆಂಡ್ ಆಗಿದೆ. ಸೊ ನನ್ನ ಒಂದು ವ್ಯೂ ಏನು ಹೇಳೋದು ಅಂತಂದರೆ ಎಕ್ಸಾಕ್ಟ್ಲಿ ಇವತ್ತು ಪೋಸ್ಟ್ಪೋನ್ ಮಾಡೋ ಚಾನ್ಸಸ್ ಇದೆ ಅಂತ ಅನ್ಕೊತಾ ಇದ್ದೀನಿ, ಗೊತ್ತಿಲ್ಲ ನನಗೆ. ಓಕೆ, ಸೊ ಪ್ರಾಬಬಲಿ ಇನ್ನೊಂದು ಚಾನ್ಸ್, ಲಾಸ್ಟ್ ಚಾನ್ಸ್ ಅಂತ ಒಂದು ಸಾಯಂಕಾಲವರೆಗೂ ಅಥವಾ 12 ಗಂಟೆವರೆಗೂ ಕೊಟ್ಟರೆ ಸಾಯಂಕಾಲ ರಿಸಲ್ಟ್ಸ್ ಬರ್ತಾರೆ, ಬಿಡ್ತಾರೆ. ಯಾಕೆ ಅಂತಂದರೆ ಒಂದು 6 hours ಬೇಕು. ಇವಾಗ ಸೀಟ್ ಅಲಾಟ್ಮೆಂಟ್ ರೋಸ್ಟಿಂಗ್ ಆಲ್ಗೋರಿದಮ್ ಅಂತ ಏನಿದೆ, ಸಾಫ್ಟ್ವೇರ್ ಅಲಾಟ್ಮೆಂಟ್ ಮಾಡೋದಕ್ಕೆ ಒಂದು 5 to 6 hours ಬೇಕಾಗುತ್ತೆ ಸೀಟ್ ಅಲಾಟ್ಮೆಂಟ್ ಮಾಡೋದಕ್ಕೆ. ಓಕೆ, ಸೊ ಅದಕ್ಕೆ ಇನ್ನೊಂದು ಚಾನ್ಸ್ ಏನೋ ಕೊಟ್ಟರು ಕೊಡ್ಬೋದು, ಇಲ್ಲ ಅಂದರೆ ಎಂಡ್ ಮಾಡಿ ಒಂದು 12 ಗಂಟೆ ರಿಸಲ್ಟು ಕೊಡ್ಬೋದು. ನಿಮಗೆ ರಿಸಲ್ಟ್ ಕೊಟ್ಟು ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಡ್ಬೋದು. ಸೊ ಇವತ್ತು ನಾಳೆ ಭಾನುವಾರ ಓಕೆ ಚಾಯ್ಸ್ ಎಂಟ್ರಿ ಆಪ್ಷನ್ ಕೊಟ್ಬಿಟ್ಟು ಮಂಡೆಯಿಂದ ಫೀಸ್ ಪೇಮೆಂಟ್ ಆಪ್ಷನ್ ಕೊಡ್ಬೋದು. ಸೊ ಫೀಸ್ ಪೇಮೆಂಟ್ ಯಾವ್ದು ಮಾಡ್ಬೇಕು ಸರ್ ಅಂತ ಮತ್ತೆ ಕೇಳ್ತೀರಾ, ಆಮೇಲೆ ಅದಕ್ಕೆ ಟೈಮ್ ಬಂದಾಗ ಹೇಳ್ತೀನಿ, ಸೆಷನ್ ಮಾಡ್ತೀನಿ, ಡೋಂಟ್ ವರಿ. ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ವಿತ್ ಲೈವ್ ಡೆಮೋ ತೋರಿಸ್ತೀನಿ. ಸೊ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಸೊ ಸದ್ಯಕ್ಕೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಈಗರಾಗಿ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ಎರಡೂ ಚಾನ್ಸಸ್ ಇದೆ, ರಿಸಲ್ಟ್ ಬರೋ ಚಾನ್ಸಸ್ಸು ಇದೆ ಮತ್ತು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ಸು ಇದೆ. ಎಕ್ಸ್ಟೆಂಡ್ ಮಾಡಲಿಲ್ವಾ ರಿಸಲ್ಟು ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದುಬಿಡುತ್ತೆ ನಿಮಗೆ. ಎಕ್ಸ್ಟೆಂಡ್ ಮಾಡಿದ್ರೆ ಪ್ರಾಬಬಲಿ ಸಾಯಂಕಾಲ ಆಗ್ಬೋದು ಅಥವಾ ನಾಳೆನೂ ಆಗ್ಬೋದು ರಿಸಲ್ಟ್ಸು. ಓಕೆ, ಯಾಕಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ಏನು ಸರ್ ರಿಸಲ್ಟ್ ಕೊಡ್ತಾರಾ, ಎಕ್ಸ್ಟೆಂಡ್ ಮಾಡ್ತಾರಾ ಅಂತ. ಯಾಕಂದರೆ ಡ್ಯೂ ಟು ಸಮ್ ಅದರ್ ರೀಸನ್ಸ್ ಎಕ್ಸ್ಟೆಂಡ್ ಮಾಡ್ತಾ ಬಂದರು. ಯಾಕೆಂದರೆ ಆಲ್ಮೋಸ್ಟ್ 2 days ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ಸೇರಿದ್ರೆ 3 days ಆಗುತ್ತೆ ಆಲ್ಮೋಸ್ಟ್. ಯಾಕಂದ್ರೆ ಡ್ಯೂ ಟು ಸಮ್ ಅದರ್ ಇಶ್ಯೂಸು, ಕೆಲವರು ರ್ಯಾಂಕ್ ಅನೌನ್ಸ್ ಆಗಿಲ್ಲ, ಕೆಲವರಿಗೆ ಲಾಗಿನ್ ಇಶ್ಯೂ ಆಗಿದೆ, ಪೇಮೆಂಟ್ ಇಶ್ಯೂ ಆಗಿದೆ, ಲಾಗಿನ್ ಆಗ್ತಾ ಇರಲಿಲ್ಲ, ಇವೆಲ್ಲ ಸುಮಾರು ಇಶ್ಯೂಸ್ ಇದೆ. ಓಕೆ, ಇವೆಲ್ಲ ರೆಕ್ಟಿಫೈ ಮಾಡಿ. ಯಾರೋ ಒಬ್ರು ಪೇರೆಂಟ್ ಹೇಳ್ತಾ ಇದ್ರು KO ಕಾಲ್ ಮಾಡಿ, ಸರ್ ಅಲ್ಲಿ ಹೋದ KE ಆಫೀಸರ್ಸ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಎಕ್ಸಾಕ್ಟ್ಲಿ ಏನಾಗ್ತದೆ ಅಂತ, ಆ ಲೆವೆಲ್ಗೆ ಮಾಡಿದ್ದಾರೆ ಸಾಫ್ಟ್ವೇರ್ನ, ಅರ್ಥ ಆಗ್ತಿಲ್ಲ ಅಂತ. ಸೊ ಇವೆಲ್ಲ ಅವರು ಹೇಳ್ತಾ ಇಲ್ವಾ, PUC ಅವ್ರು ಮಾಡೋದಕ್ಕೆ ಇಲ್ಲಿ ಒಂಥರ ಟ್ರಯಲ್ ವರ್ಷನ್ ಥರ ಆಗ್ತಾ ಇದ್ದಾರೆ. ಯಾರೊಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ದಾರೆ, ಸರ್ ನೀವು ಹೇಳ್ದಾಗ ನಿಜವಾಗ್ಲೂ ನಾವು ಡಿಪ್ಲೊಮಾದವ್ರು ಫುಟ್ಬಾಲ್ ಸರ್ ಅಂತ. ಅದು ಹೋದರೆ ಅದನ್ನು ಹೇಳೋದು ನಾನು ಯಾವಾಗಲೂ, ನಮ್ಗೆ ಏನು ಗೊತ್ತಿದೆ ಅದನ್ನು ಹೇಳ್ತೀವಿ, ಗೊತ್ತಿಲ್ಲದೆಲ್ಲ ಹೇಳೋಲ್ಲ. ಎಷ್ಟು ಗೊತ್ತೋ ಏನು ತಿಳ್ಕೊಂಡಿದ್ದೀವೋ ಅಷ್ಟು ಮಾತ್ರ ಹೇಳ್ತೀವಿ. ಸೊ ಎಲ್ಲ ಪಾಸಿಬಿಲಿಟೀಸ್ ಇದೆ, ಇದನ್ನೇ ಹೇಳ್ತಾ ಇರೋದು, ಎಲ್ಲ ಪಾಸಿಬಿಲಿಟೀಸು ಇದೆ. ನಾನು ಹೆಂಗೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ರಿಯಲಿ ಐ ಆಮ್ ಟೋಟಲಿ ಕನ್ಫ್ಯೂಸ್ ದಿಸ್ ಇಯರ್. ನಾನು ಹೇಳ್ತಾ ಇದ್ದೆ ಸರ್ ನನಗೆ ಗೊತ್ತು ನಾನು ಮಾಡ್ತೀನಿ ಅಂತ, ಬಟ್ ನನಗೆ KE ಅವ್ರು ಮಾಡ್ತಾ ಇರೋ ಇದಕ್ಕೆ ಹೆಂಗೆ ಹೇಳ್ಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ರಿಸಲ್ಟ್ ಬರುತ್ತಾ, ಎಕ್ಸ್ಟೆಂಡ್ ಮಾಡ್ತಾರಾ, ನನಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಒಂದು ಓವಲ್ ವ್ಯೂ, ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಹುಡುಗರು ಹೇಳ್ದೆ ಅಂದ್ಕೊಳ್ಳಿ, ಆಮೇಲೆ ನೀವು ಕೇಳ್ತೀರಾ ಸರ್ ನೀವು ಹೇಳಿದ್ರೆ ಸರ್ ಬರಲಿಲ್ಲ ಅಂತ. ನಿಮಗೆ ಪೇಷನ್ಸ್ ಇಲ್ಲ ನಿಮಗೆ, ಅದನ್ನೇ ಹೇಳೋದು, KE ಅವ್ರು ಪೇಷನ್ಸ್ ಕಲಿಸ್ತಾರೆ. ಅದಕ್ಕೆ ಫಸ್ಟ್ ವಿಡಿಯೋ ಮಾಡಿದ್ದು ಹ್ಯಾವ್ ಪೇಷನ್ಸ್ ಇಟ್ಕೊಳ್ಳಿ ಅಂತ. KE ಬಂದಾಗ ಸವಾಸನೆ ಹಂಗೆ ಪೇಷನ್ಸ್ ಕಲಿಸ್ತಾರೆ, ಕಲ್ತ್ಕೊಬೇಕು. ಸೊ ನೋಡೋಣ. ಸೊ ಏನೋ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ, ಇಷ್ಟು ದಿವಸನೇ ವೆಯ್ಟ್ ಮಾಡಿದ್ದೀರಾ, ಇನ್ನೊಂದು 2 ದಿವಸ ಏನೂ ಆಗಲ್ಲ. ಇನ್ ಕೇಸ್ ಇವತ್ತು ಬಿಡಲಿಲ್ಲ ಅಂತಂದರೆ ನಾಳೆ ರಿಸಲ್ಟ್ ಬಿಡೋ ಚಾನ್ಸಸ್ ಇರುತ್ತೆ. ನಾಳೆವರೆಗೂ ವೆಯ್ಟ್ ಮಾಡಿ, ಮ್ಯಾಕ್ಸಿಮಮ್ ನಾಳೆ ಬಿಟ್ಬಿಡ್ತಾರೆ. ಯಾಕೆಂದರೆ ಫ್ರಮ್ ಮಂಡೇ ಫೀಸ್ ಪೇಮೆಂಟ್ ಆಪ್ಷನ್ ಕೊಡ್ಬೋದು, 4 days ಟೈಮ್ ಸಿಗುತ್ತೆ ನಿಮಗೆ. ಫೀಸ್ ಹೇಳಿದ್ನಲ್ಲ, ಫೀಸ್ ಪ್ರಕಾರ ಒಂದು ವ್ಯೂ ಹೇಳೋದಾದರೆ ಬ್ಯಾಂಕಲ್ಲಿ ಅಮೌಂಟ್ ಇಟ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ. ನಿಮ್ಮೆಲ್ಲ ಹೋಮ್ ಬ್ರಾಂಚ್ ಇದೆ ಅಲ್ಲಿ ಇಟ್ಕೊಳ್ಳಿ ಅಮೌಂಟು. ಮಿಕ್ಕಿದ ಆಮೇಲೆ ಬಂದಾಗ ಏನು ಮಾಡ್ತೀನಿ, ಯಾವ ಥರ ಚಲನ್ ಡೌನ್ಲೋಡ್ ಮಾಡ್ಬೋದು, ಇಲ್ಲ ಆನ್ಲೈನ್ ಕೊಡ್ತಾನೆ ಆಫ್ಲೈನ್ ಕೊಡ್ತಾನೆ, ಚಲನ್ ಡೌನ್ಲೋಡ್ ಮಾಡಬೇಕಾ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಯಾಕಂದರೆ ಎಲ್ಲ ಇವಾಗಲೇ ಹೇಳ್ಬಿಟ್ರೆ ಮತ್ತೆ ಕ್ವಶನ್ ಕೇಳ್ತೀರಾ. ಅದಕ್ಕೆ ವಿತ್ ಲೈವ್ ಒಂದು ಡೆಮೋ ಮಾಡ್ತೀನಿ, ಡೋಂಟ್ ವರಿ. ನಾನು ಇದೀನಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟಿಲ್ ಯು ಜಾಯಿನ್ ದ ಇಂಜಿನಿಯರಿಂಗ್ ಕಾಲೇಜ್. ಹಾಗೆ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಜೂನಿಯರ್ಸ್ಗೂ ಹೇಳಿ ND ಅಕಾಡೆಮಿ ಬಗ್ಗೆ, ನಮ್ಮ ಡಿಪ್ಲೊಮಾ ಚಾನಲ್ ಬಗ್ಗೆ. ಶಾರ್ಟ್ಲಿ ಲಾಂಗ್ ಟರ್ಮ್ 2026 ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಒಳ್ಳೆ ರಿಸಲ್ಟ್ಸ್ ಪ್ರೊವೈಡ್ ಮಾಡ್ತೀನಿ, ಒಳ್ಳೆ ಸಪೋರ್ಟ್ ಕೊಡ್ತೀನಿ. ನಿಮ್ಗೆ ಯಾವ ಥರ ಕೊಡ್ತಾ ಇದ್ದೀನೋ ನಿಮ್ಮ ಜೂನಿಯರ್ಸ್ಗೂ ಸಪೋರ್ಟ್ ಕೊಡ್ತಾ ಇದ್ದೀನಿ. ಫೀಡ್ಬ್ಯಾಕ್ಸ್ ಬರ್ತಾ ಇದೆ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. 2026 ಕೋಚಿಂಗ್ಗೆ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅಪ್ಡೇಟ್ ಕೊಡ್ತೀನಿ. ಇದೇ ಥರ M3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಪ್ರಾಬಲ್ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡೋ ಪ್ಲಾನ್ಸಲ್ಲಿ ಇದ್ದೀನಿ. ಯಾಕಂದರೆ ನಿಮ್ದೆಲ್ಲ ಆಪ್ಷನ್ ಎಂಟ್ರಿ ಮುಗಿಬೇಕು, ಈ ಮೂಡಿದ ಸ್ವಲ್ಪ ಈಚೆ ಬರಬೇಕು ನೀವು ಅಲ್ಲಿವರೆಗೂ. ಗೊತ್ತಾಗಬೇಕಲ್ಲ, ಆಟೋನಮಸ್ ಹೋಗ್ತಾ ಇದ್ದೀರಾ, BTech ಹೋಗ್ತಾ ಇದ್ದೀರಾ, ಇವೆಲ್ಲ ಅಂತ. ಗ್ರೂಪ್ಸ್ ಇದೆ ಚಾನಲಲ್ಲಿ, ಗ್ರೂಪಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ಎಲ್ಲ ಅಪ್ಡೇಟ್ಸಲ್ಲಿ ಕೊಡ್ತೀನಿ ನಾನು ನಿಮಗೆ. M3 ರಿಗಾರ್ಡಿಂಗ್ ಯಾರು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗೋದಕ್ಕೆ, ಪಾಸಿಂಗ್ ಗ್ಯಾರಂಟಿಡ್ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಒಳ್ಳೆ ಫ್ಯಾಕಲ್ಟಿ ಇದ್ದಾರೆ ನಮ್ಮಲ್ಲಿ. ಆನ್ಲೈನ್ ಕೋಚಿಂಗೇ ಮಾಡೋದು, ಆಫ್ಲೈನ್ ಇಲ್ಲ ನಂದು. ಅಗೇನ್ ಆನ್ಲೈನ್ ಕೋಚಿಂಗ್. ಸೊ ಎಲ್ಲ ಇರುತ್ತೆ. ಓಕೆ, ಇಷ್ಟು ಥಿಂಗ್. ಅದೇ ಥರ ನಿಮ್ಮ ಸಪೋರ್ಟ್ ನನ್ನ ಕಡೆ ಇರಲಿ, ಸಪೋರ್ಟ್ ಮಾಡ್ತಾ ಇರಿ.
ಯಾಕಂದರೆ ನಾನಿರೋದೇ ಡಿಪ್ಲೊಮಾ ಸ್ಟೂಡೆಂಟ್ಸ್ ಹೆಲ್ಪ್ ಮಾಡೋದಕ್ಕೆ, DCD ಸ್ಟೂಡೆಂಟ್ಸ್ನ ಗೈಡ್ ಮಾಡೋದಕ್ಕೆ. ಓಕೆ, ನಿಮ್ಮ ಜೂನಿಯರ್ಸ್ಗೆಲ್ಲ ಇಂಟಿಮೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಕೀಪ್ ವೇಟಿಂಗ್, ಫಿಂಗರ್ಸ್ ಕ್ರಾಸ್ಡ್. ಥ್ಯಾಂಕ್ ಯು.